ನಮಸ್ಕಾರ. ನ್ಯೂಸ್ 18 ವಿಶೇಷ ವರದಿಗೆ ಸ್ವಾಗತ. ನಾನು ಅರುಣ್ ಹೂಗಾರ್. ಇವತ್ತಿನ ವಿಶೇಷ ವರದಿಯಲ್ಲಿ 3 ಪ್ರಮುಖ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮೊದಲ ಸ್ಟೋರಿಯಲ್ಲಿ ಲಿಂಗಾಯತ ದಂಗಲ್ ಮತ್ತೆ ಶುರುವಾಗಿದೆ. ಮಠಾಧೀಶರ ಸಭೆಯಲ್ಲಿ ಸಿಎಂ ಹೇಳಿದ್ದೇನು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಎರಡನೇ ಸ್ಟೋರಿಯಲ್ಲಿ ರೀಲ್ಸ್ನಲ್ಲಿ ಹವಾ ಎಬ್ಬಿಸಿ ಬಿಲ್ಡಪ್ ಕೊಟ್ಟಂತವರಿಗೆ ಖಾಕಿ ಶಾಕ್ ಕೊಟ್ಟಿದೆ. ಯಾಕೆ ಏನು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸ್ಟೋರಿಯಲ್ಲಿ ಮಹಾರಾಷ್ಟ್ರಕ್ಕೆ ಶಕ್ತಿ ಸೈಕ್ಲೋನ್ ಎಂಟ್ರಿ ಆಗಿದೆ. ಇದರಿಂದ ಕರ್ನಾಟಕಕ್ಕೂ ಗಂಡಾಂತರ ಕಾದಿದೆಯಾ? ಈ 3 ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ವಿಶೇಷ ವರದಿಯಲ್ಲಿ. ರಾಜ್ಯದಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾದಂತೆ ಕಾಣಿಸ್ತಾ ಇದೆ. ಕೆಲ ಕಾಲ ಸೈಲೆಂಟ್ ಆಗಿದ್ದ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಕೇಳಿಸ್ತಾ ಇದೆ. ಜಾತಿ ಗಣತಿ ಶುರುವಾದ ಬೆನ್ನಲ್ಲೇ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಂಗಳೂರಲ್ಲಿ 500ಕ್ಕೂ ಹೆಚ್ಚು ಸ್ವಾಮೀಜಿಗಳು 5 ನಿರ್ಣಯಗಳನ್ನು ಮಂಡಿಸಿದ್ದಾರೆ. ಏನಿದು ಲಿಂಗಾಯತ ಧರ್ಮ ದಂಗಲ್? ತೋರಿಸ್ತೀವಿ ನೋಡಿ. ಮತ್ತೆ ತಾರಕಕ್ಕೇರಿತು ಪ್ರತ್ಯೇಕ ಲಿಂಗಾಯತ ಧರ್ಮ ದಂಗಲ್. ಲಿಂಗಾಯತ ಧರ್ಮ ಬರೆಸುವಂತೆ ಮಠಾಧೀಶರ ಸಮಾವೇಶ ನಿರ್ಣಯ. ವಿರೋಧದ ಮಧ್ಯೆಯೂ ಸಮಾವೇಶದಲ್ಲಿ ಭಾಗಿಯಾದ್ರು ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಯಾವಾಗ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬಂತೋ ಅಂದಿನಿಂದ ಒಂದಲ್ಲ ಒಂದು ವಿವಾದಗಳು ಭುಗಿಲೇಳುತ್ತಲೇ ಜಾತಿ ಗಣತಿಯ ಹಿಂದೆಯೇ ಒಂದು ದೊಡ್ಡ ಷಡ್ಯಂತ್ರವೇಗಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಗಣತಿಯ ಲಿಸ್ಟ್ನಲ್ಲಿದ್ದ ಕೆಲವು ಜಾತಿಗಳ ವಿಚಿತ್ರ ಹೆಸರುಗಳು ಮತಾಂತರದ ವಿವಾದಕ್ಕೆ ಕಾರಣವಾದವು. ಧರ್ಮದ ಕಾಲಂನಲ್ಲಿ ಏನೆಂದು ಬರೆಸಬೇಕೆಂದು ವೀರಶೈವ ಲಿಂಗಾಯತರಲ್ಲಿ ಗೊಂದಲಕ್ಕೆ ಕಾರಣವಾದವು. ಇದೆಲ್ಲದರ ಮಧ್ಯೆ ನಡೆದ ಮತ್ತೊಂದು ಮುಖ್ಯ ಬದಲಾವಣೆ ಎಂದರೆ ಈ ಮೊದಲೇ ವೀರಶೈವ ಲಿಂಗಾಯತರೊಳಗಿದ್ದ ಗೊಂದಲ ಭಿನ್ನಾಭಿಪ್ರಾಯಗಳು ತಾರಕಕ್ಕೇರಿದ್ದು ಮಾತ್ರವಲ್ಲ, ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೊಮ್ಮೆ ಮುಂಚೂಣಿಗೆ ಬಂದಿರೋದು. ಜಾತಿ ಸಮೀಕ್ಷೆಯ ವೇಳೆಗೆ ವೀರಶೈವ ಲಿಂಗಾಯತರೇ 2 ಗುಂಪುಗಳಾಗಿ ಒಡೆದು ಹೋಗಿದ್ದಾರೆ. ಕೆಲವರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದಷ್ಟೇ ಬರೆಸುವಂತೆ ಆಗ್ರಹಿಸುತ್ತಿದ್ರೆ, ವೀರಶೈವ ಲಿಂಗಾಯತ ಬೇರೆ ಬೇರೆಯಲ್ಲ, ಅವೆರಡೂ ಒಂದೇ. ವೀರಶೈವ ಲಿಂಗಾಯತ ಅಂತ ಕೆಲವರು ಸಮಾಜವನ್ನ ಒಡೆಯುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಲಿಂಗಾಲೇಶ್ವರ ಸ್ವಾಮೀಜಿ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇನ್ನೊಂದೆಡೆ ಸಚಿವ ಎಂಬಿ ಪಾಟೀಲ್ ಅವರೇ ಜಾತಿ ಸಮೀಕ್ಷೆ ಸಂದರ್ಭ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತಲೇ ಬರೆಸುವಂತೆ ಆಗ್ರಹಿಸಿದ್ದಾರೆ. ಈ ಗೊಂದಲಗಳ ಮಧ್ಯೆ ಬೆಂಗಳೂರಿನಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಬೃಹತ್ ಸಭೆ ನೆರವೇರಿದೆ. ಬಸವ ಸಂಸ್ಕೃತಿ ಉತ್ಸವ ಅಭಿಯಾನದ ಸಮಾರೋಪದ ಅಂಗವಾಗಿ ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ರು. ಜೊತೆಗೆ ಹಲವಾರು ಲಿಂಗಾಯತ ಮಠಾಧೀಶರು ಸಮಾವೇಶದಲ್ಲಿ ಉಪಸ್ಥಿತರಿದ್ದರು.
ಬಸವ ಅಭಿಯಾನಕ್ಕೆ ಸಿಎಂ ಹೋದ್ರೆ ಕೈ ನಾಶ. ವೀರಶೈವ ಲಿಂಗಾಯತ ಶ್ರೀಗಳಿಂದ ಎಚ್ಚರಿಕೆ. ಲಿಂಗಾಯತ ವೀರಶೈವ ಬಿಕ್ಕಟ್ಟು ಅದೆಷ್ಟು ತಾರಕಕ್ಕೇರಿದೆ ಅಂದ್ರೆ ಲಿಂಗಾಯತ ಮಠಾಧೀಶರು ನಡೆಸೋ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಬಾರದು ಅಂತ ವೀರಶೈವ ಲಿಂಗಾಯತ ಮಠಾಧೀಶರು ಎಚ್ಚರಿಕೆಯನ್ನು ನೀಡಿದ್ರು. ಲಿಂಗಾಯತ ಮಠಾಧೀಶರ ಒಕ್ಕೂಟ ನಡೆಸೋ ಕಾರ್ಯಕ್ರಮ ಅಂದ್ರೆ ಇದು ಸಮಾಜ ವಿಭಜಿಸುವವರ ಕಾರ್ಯಕ್ರಮವಾಗಿದ್ದು ಸಿಎಂ ಭಾಗವಹಿಸಿದ್ರೆ ಕಾಂಗ್ರೆಸ್ ಪಕ್ಷದ ಅವನತಿಗೆ ನಾಂದಿಯಾಗಲಿದೆ ಅಂತ ಶಿರಹಟ್ಟಿ ಫಕೀರೇಶ್ವರ ಮಠದ ತಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ರು. ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನ ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ, ಅವರ ಕಾರ್ಯದಕ್ಷತೆ ಬಗ್ಗೆ ನಮಗೆ ಪ್ರೇಮ ಇದೆ. ನಾವು ಈಗೂ ಕೂಡ ಅವ್ರಿಗೆ ಹೇಳೋದು ಇಷ್ಟೇ, ಆ ಟೀಮಿನಿಂದ ಹಿಂದೂ ಕೂಡ ಅಂತರ ಕಾಪಾಡ್ಕೋಬೇಕು ಅಂತ ತಮಗೆ ನಾವು ಹೇಳಿದ್ವಿ. ಈಗೂ ಕೂಡ ಅಂತರವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಯಾವ ಗುಂಪು ಸಮಾಜವನ್ನು ವಿಘಟನೆ ಮಾಡ್ತದೆ ಆ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ವಾರ್ನಿಂಗ್ ಮಧ್ಯೆಯೂ ಭಾಗಿಯಾದ ಸಿಎಂ. ವೀರಶೈವ ಲಿಂಗಾಯತ ಮಠಾಧೀಶರ ವಿರೋಧದ ಮಧ್ಯೆಯೂ ಸಿಎಂ ಸಿದ್ದರಾಮಯ್ಯ ಭಾನುವಾರ ಬೆಂಗಳೂರಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭದಲ್ಲಿ ಭಾಗಿಯಾದರು. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ನಾಮಕರಣ. ಪ್ರತ್ಯೇಕ ಧರ್ಮದ ಬಗ್ಗೆ ಮಾತನಾಡದ ಸಿಎಂ. ಇನ್ನು ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ಸಿಎಂ ಸಿದ್ದರಾಮಯ್ಯ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ನಾಮಕರಣ ಮಾಡ್ತೇವೆ, ಈ ಸಂಬಂಧ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಘೋಷಿಸಿದ್ರು. ಬಸವಣ್ಣವರ ಮತ್ತು ಅವರ ಎಲ್ಲ ಶರಣರ ತತ್ವಗಳು ಎಂದೆಂದಿಗೂ ಪ್ರಸ್ತುತ, ಅಂದಿಗಲ್ಲ ಇಂದಿಗಲ್ಲ ಮುಂದೆ ಎಂದೆಂದಿಗೂ ಪ್ರಸ್ತುತ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲೂ ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಎಲ್ಲಿವರೆಗೆ ಮೇಲು ಕೀಳು ಅಂತಕ್ಕಂಥದ್ದು ಇರ್ತದೆ, ಎಲ್ಲಿವರೆಗೆ ಚಿತ್ರಋಣ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೂ ಕೂಡ ಇದು ಬಸವಣ್ಣನವರ ತತ್ವಗಳು, ಬಸವಾದಿ ಶರಣರ ತತ್ವಗಳು ಅತ್ಯಂತ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ವರ್ಷಾಚರಣೆ ಸಂದರ್ಭದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5ರವರೆಗೆ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನ ಹಮ್ಮಿಕೊಂಡಿತ್ತು. ಈ ಒಕ್ಕೂಟದಲ್ಲಿರುವವರ ನಿಲುವುಗಳನ್ನ ಮತ್ತೊಂದು ಗುಂಪು ವಿರೋಧಿಸುತ್ತಿದೆ. ಲಿಂಗಾಯತ ಧರ್ಮ ಅಂತ ಕರೆಸಿಕೊಳ್ಳೋದನ್ನ ಅವರು ವಿರೋಧಿಸ್ತಿರೋದೇ ಇದಕ್ಕೆ ಕಾರಣ. ಲಿಂಗಾಯತ ಅಂತ ಕರೆಸಿಕೊಳ್ಳೋ ಮೂಲಕ ವೀರಶೈವ ಲಿಂಗಾಯತರನ್ನ ಒಡೆಯಲಾಗ್ತಿದೆ ಅಂತ ಆರೋಪಿಸಲಾಗ್ತಿದೆ. ಸಮಾವೇಶದಲ್ಲೂ ಲಿಂಗಾಯತ ಧರ್ಮದ ಕೂಗು. ಇನ್ನು ಈ ಸಮಾವೇಶದಲ್ಲೂ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಚರ್ಚೆಗೀಡಾಯಿತು. ಸಿಎಂ ಸಿದ್ದರಾಮಯ್ಯ ಏನೂ ಪ್ರತಿಕ್ರಿಯಿಸದೇ ಇದ್ರು. ಸ್ವಾಮೀಜಿಗಳು, ನಾಯಕರು ಈ ಬಗ್ಗೆ ಒತ್ತಾಯಿಸಿದ್ರು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತನಾಡಿ, ನನ್ನ ಅಧ್ಯಕ್ಷತೆಯಲ್ಲಿ ರಚನೆಯಾದ ಸಮಿತಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಶಿಫಾರಸು ಮಾಡಿತ್ತು. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಲಾಗಿತ್ತು. ಕೇಂದ್ರ ಯಾವುದೇ ಕಾರಣ ನೀಡದೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳುಹಿಸಿದೆ. ಎಲ್ಲಿಯವರೆಗೂ ಧಾರ್ಮಿಕ ಅಲ್ಪಸಂಖ್ಯಾತ ಮಾನ್ಯತೆ ಲಿಂಗಾಯತ ಧರ್ಮಕ್ಕೆ ಸಿಗುವುದಿಲ್ಲವೋ ಅಲ್ಲಿ ತನಕ ಹೋರಾಟ ನಡೆಯಬೇಕು ಅಂತಂದ್ರು. ಕರ್ನಾಟಕ ಸರ್ಕಾರ ನನ್ನ ಅಧ್ಯಕ್ಷತೆಯಲ್ಲಿ ನೀಡಿರ್ತಕ್ಕಂಥ ಆಯೋಗದ ವರದಿಯನ್ನು ಒಪ್ಪಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಯಾವುದೇ ಸಕಾರಣ ನೀಡದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸನ್ನು ಹಿಂದಿರುಗಿಸಿದೆ. ಸ್ಪಷ್ಟನೆಯನ್ನು ನೀಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಸಲ ಅಂಟಿಸಬೇಕು, ಲಿಂಗಾಯತ ಧರ್ಮನ ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಘೋಷಿಸಬೇಕು ಅಂತ ಮನವಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತಿದ್ದೇನೆ. ಸಮಾವೇಶದಲ್ಲಿ ಲಿಂಗಾಯತ ಧರ್ಮಪರ ನಿರ್ಣಯ. ಇನ್ನು ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪದಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟ 5 ಮುಖ್ಯ ನಿರ್ಣಯಗಳನ್ನ ತೆಗೆದುಕೊಂಡಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಲಿಂಗಾಯತ ಧರ್ಮದ ಘೋಷಣೆ.
ಲಿಂಗಾಯತ ಮಠಾಧೀಶರ ಒಕ್ಕೂಟದ ಸಮಾವೇಶದಲ್ಲಿ ಕೈಗೊಳ್ಳಲಾದ 5 ನಿರ್ಣಯಗಳನ್ನ ಗಮನಿಸೋದಾದ್ರೆ, ಮೊದಲನೆಯದ್ದು ಲಿಂಗಾಯತ ಧರ್ಮ ಕನ್ನಡ ಧರ್ಮ, ಧರ್ಮಕ್ಕಿಂತಲೂ ಮೊದಲು ದೇಶ. ಎರಡನೆಯದ್ದು, ನಾವೆಲ್ಲ ಭೌಗೋಳಿಕವಾಗಿ ಹಿಂದೂಗಳು, ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಧರ್ಮದ ಮಾನ್ಯತೆ ಸವಲತ್ತು ಕೊಡುವುದು, ಈ ಹೋರಾಟವನ್ನ ಮುಂದುವರೆಸುವುದು. ಮೂರನೆಯದಾಗಿ, ಲಿಂಗಾಯತ ಉಪಪಂಗಡಗಳು ಉಪಜಾತಿಗಳ ಮಧ್ಯೆ ವೈವಾಹಿಕ ಸಂಬಂಧ ಬೆಳೆಸುವುದು. ಮತ್ತು ನಾಲ್ಕನೆಯದ್ದು, ಪ್ರತಿಯೊಬ್ಬ ಲಿಂಗಾಯತರು ಇಷ್ಟಲಿಂಗವನ್ನ ಧಾರಣೆ ಮಾಡಬೇಕು. ಕೊನೆಯದಾಗಿ, ಲಿಂಗಾಯತ ಧರ್ಮೀಯರು ಜನನದಿಂದ ಮರಣದವರೆಗೆ ಶರಣ ಸಂಸ್ಕೃತಿ ಪಾಲಿಸಬೇಕು. ಬಸವಣ್ಣನ ನಂಬಿ ಕೆಟ್ಟವರಿಲ್ಲ, ವಿರೋಧಿಗಳಿಗೆ ನಿಜಗುಣಾನಂದ ಸ್ವಾಮೀಜಿ ತಿರುಗೇಟು. ಇಂದು ಲಿಂಗಾಯತ ಮಠಾಧೀಶರ ಸಮಾವೇಶದಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನ ವಿರೋಧಿಸೋ ನಾಯಕರಿಗೆ ತಿರುಗೇಟು ನೀಡಿದ್ರು. ನಮ್ಮಲ್ಲದೆ ಹುಟ್ಟಿದ ಕೆಲವು ಸ್ವಾಮೀಜಿಗಳು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಮುಳ್ಳಾಗಿದ್ದಾರೆ. ಯಂತ್ರ ತಂತ್ರ ಮಂತ್ರ ಮೂಢನಂಬಿಕೆ ಬೆಳೆಸುವ ಮಠಾಧಿಪತಿಗಳಿಗಾಗಿ ಬಸವಣ್ಣ ಹುಟ್ಟಿದ್ದಲ್ಲ. ಬಸವಣ್ಣನವರನ್ನ ನಂಬಿದವರು ಕೆಟ್ಟಿಲ್ಲ. ಮಠಾಧಿಪತಿಗಳು ಬಸವಣ್ಣನನ್ನ ಒಪ್ಪದಿದ್ದರೆ ಭಕ್ತರೇ ಮಠಾಧಿಪತಿಗಳನ್ನ ದೂರಾಗಿಡುತ್ತಾರೆ. ಮಠಾಧಿಪತಿಗಳ ಒಕ್ಕೂಟವನ್ನು ನಾವು ಉಳಿಸಿ ಬೆಳೆಸಬೇಕು ಅಂತಂದ್ರು. ಈ ಒಕ್ಕೂಟದ ಒಂದು ಸಂದೇಶ ಇದೆ. ಬಸವಣ್ಣನವರನ್ನ ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ, ಕೆಟ್ಟವರು ಬಸವಣ್ಣನನ್ನ ನಂಬುವುದಿಲ್ಲ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು. ಬಸವಣ್ಣ ಬಂದಿದೆ ಜನಮುಖಿ ಸಂಸ್ಕೃತಿಗಾಗಿ, ಜನರಿಗಾಗಿ, ಜನರ ಏಳಿಗೆಗಾಗಿ, ರೈತರಿಗಾಗಿ, ದಮಿನಿತರಿಗಾಗಿ, ದುಡಿದವರಿಗಾಗಿ, ಶ್ರಮಿಕರಾಗಿ ಈ ಜಗತ್ತಿನಲ್ಲಿ ಬಸವಣ್ಣ ಹುಟ್ಟಿ ಬಂದರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. 500ಕ್ಕೂ ಹೆಚ್ಚು ಮಠಾಧೀಶರು ಭಾಗಿ. ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟಕ್ಕೆ ವೇಗ. ಲಿಂಗಾಯತ ಧರ್ಮ ಬರೆಸೋದಕ್ಕೆ ಕರೆ. ಇನ್ನು ಭಾನುವಾರ ನಡೆದ ಸಮಾರೋಪ ಸಮಾರಂಭದಲ್ಲಿ 500ಕ್ಕೂ ಅಧಿಕ ಬಸವಣ್ಣನವರ ಸಿದ್ಧಾಂತ ಒಪ್ಪುವ ಶ್ರೀಗಳು, 1,00,000ಕ್ಕೂ ಅಧಿಕ ಜನರು ಭಾಗವಹಿಸಿದ್ರು. ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡಲೇಬೇಕೆಂದು ಪಟ್ಟು ಹಿಡಿದಿರುವ ಹಲವು ಸ್ವಾಮೀಜಿಗಳು, ಮುಖಂಡರು ಮತ್ತೊಂದೆಡೆ ಸಮೀಕ್ಷೆ ಸಮಯದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂದು ಬರೆಸಲು ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ತಿರಸ್ಕರಿಸಿಲ್ಲ. ಈ ಬಗ್ಗೆ ಪುನಃ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಹೋರಾಟದ ರೂಪುರೇಷೆ ಮತ್ತೆ ಸಿದ್ಧಪಡಿಸುತ್ತೇವೆ ಎಂದು ಲಿಂಗಾಯತ ನಾಯಕರು ಹೇಳಿದ್ದಾರೆ.